ನಮಸ್ಕಾರ ಕಣ್ರಪ್ಪ ಎಲ್ರಿಗೂ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೋರ್ತಾ ಶುರು ಮಾಡಿಬಿಡೋಣ. ಓಕೆನಾ. ಶೋಭಾಕ ಅಂತೇಳಿ ಸ್ನೇಹಿತರೆ, ಈಕೆ ಹೆಸರು ಶೋಭಾ ಅಂತ, ಶೋಭಾಕ ಅಂತ ಎಲ್ಲರೂ ಕರಿತಕ್ಕಂಥ ಒಂದು ಹೆಸರಾಗಿರುತ್ತೆ. ಇದು ದಿನಸಿ ಅಂಗಡಿ ಇದೆ ಸ್ನೇಹಿತರೆ. ಸ್ವಂತ ದಾಂಪತ್ಯದ ಜೀವನ ಬಂದ್ಬಿಟ್ಟು ಇನ್ನೂ ಆ ಭಾಗ್ಯ ಒದಗಿ ಬಂದಿಲ್ಲ, ಆದರೆ ಮಾತ್ರ ಲಿಂಗಾಯತ ಅದರಲ್ಲೇ ಆಗೋದು, ಅದು ಸಹ ಲವ್ ಮಾಡಿನೇ ತಿಳಿತಾ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಅದೇನೋ ಗೊತ್ತಿಲ್ಲ ಸ್ನೇಹಿತರೆ, ಒಂದು ಕುಟುಂಬದಲ್ಲೇ ಆಗಬೇಕು ಅಂತಕ್ಕಂಥದ್ದು ಇವರ ಒಂದು ನಿರ್ಧಾರದ ಒಂದು ಮಾತಾಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ತಾವರೆ ಹೂ ಆಗ್ಬಿಟ್ಟಿದೆ ಅಂತ ಇವ್ರದ್ದು. ಏಕೆಂದರೆ ಮಾಡಿಸ್ಕೊಂಡು ಈಗಾಗಲೇ ಎಲ್ಲ ಮುಗಿಸ್ಕೊಂಡಿದ್ದಾರೆ ಆಲ್ರೆಡಿ. ನೀನು ಒಂದು ದಾಂಪತ್ಯದ ಒಂದು ಜೀವನ ನಡೆಸಬೇಕು ಅಂತ ಒಂದು ಅನಿವಾರ್ಯತೆ ಎದುರಾಗಿದೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ತಾವರೆ ಹೂವು ಥರ ಅರಳ್ಬಿಟ್ಟು ಇವ್ರದ್ದು ತೂತ. ಇನ್ನು ನಡೆದ ಘಟನೆ ಬಗ್ಗೆ ಈ ರೀತಿಯಾಗಿ ವಿವರಿಸಿದ್ದಾರೆ ನೋಡ್ಬೋದು. ಮೊದಲನೇದಾಗಿ, ಸಂಬಂಧಿಕರ ಮನೆಯಲ್ಲಿ ಹೇಗೆ ಒಬ್ಬ ನಾಯಕರ ಕುಟುಂಬದಲ್ಲಿ ಲವ್ ಮಾಡಿ ಮದುವೆ ಆದರು, ಒಂದೇ ತಿಂಗಳಲ್ಲಿ ತವರ ಮನೆಗೆ ಬಂದುಬಿಟ್ಲು ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಇವರ ಒಂದು ಸಂಬಂಧಿಕರ ಕುಟುಂಬದಲ್ಲಿ ನಾಯಕರು ಪೈಕಿ ಯಾರೋ ಇದ್ರಂತೆ, ಲವ್ ಮಾಡಿ ಮದುವೆ ಆಗಿರೋದಕ್ಕೆ ಒಂದೇ ತಿಂಗಳಲ್ಲಿ ಬಂದುಬಿಟ್ಟಿದ್ದಾಳೆ. ಹಾಗಾಗಿ ಗೊತ್ತು ಗುರಿ ಇಲ್ಲದ ಇದ್ದಾಗ ಕಷ್ಟ ಆಗುತ್ತೆ, ಅದಕ್ಕೆ ಲಿಂಗಾಯತರು ಆದಾಗ ಗೊತ್ತಿರುತ್ತೆ ಏನು ಎತ್ತ ಅಂತ. ಹಾಗಾಗಿ ಯಾರಾದರೂ ಹೇಳ್ತಾರೆ, ಅದಕ್ಕೆ ನಿರ್ಧಾರ ತೆಗೆದುಕೊಂಡಿರೋದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು, ಇದೇ ವರ್ಷದಲ್ಲಿ ಆಗುತ್ತೆ ಅಂತ ಒಂದು ಭರವಸೆಯ ಇಟ್ಕೊಂಡಿದ್ದಾರೆ ಇವರು. 4 ಗೋಡೆ ಮಧ್ಯೆ ಇದ್ದು ಬೋರ್ ಆಗೋಗಿದೆ, ಯಾವಾಗ ಮದುವೆಯಾಗಿ ತೊಲಗ್ತೇನೋ ಅಂತ ತುದಿಗಾಲಲ್ಲಿ ನಿಂತಿದ್ದೀನಿ, ಚೆಲ್ಲಾಡುವ ಹಾಗೆ ಯಾವಾಗ ನುಗ್ಗಿಸಿಕೊಳ್ತೀನೋ ಅಂತ ಆಸೆ, ಅದಕ್ಕೆ ತೂತಿಗೆ ಹುಳಿ ಮಾವಿನಕಾಯಿ ತಗೊಂಡು ತುಂಬ ಇಟ್ಕೊಂಡು ಮಜಾ ಮಾಡ್ತೀನಿ, ಎಷ್ಟೇ ಮಾಡಿಸ್ಕೊಂಡು ಸಮಾಧಾನ ಆಗ್ತಾ ಇಲ್ಲ ಅನ್ನೋ ಒಂದು ಇವರ ಒಂದು ಕೊರಗು ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಇದೇ ವರ್ಷದಲ್ಲಿ ಆಗುತ್ತೆ ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ದೀನಿ ಅಂತಲೂ ಸಹ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಇವ್ರದ್ದೊಂದು ಅಪಾರ್ಟ್ಮೆಂಟ್ ಇದೆ. ಓಕೆನಾ, ಕೋರಮಂಗಲದಲ್ಲಿ ಅಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು. ನೋಡಿ, ಅಪಾರ್ಟ್ಮೆಂಟ್ ಯಾವ ರೀತಿ ಇದೆ ಅಂದರೆ, ಟೋಟಲ್ ಫ್ಲೋರ್ಸು 10, ಯೂನಿಟ್ ಪರ್ ಫ್ಲೋರ್ಸ್ 4, ಟೋಟಲ್ ಹೌಸಸ್ಸು 10 ಫ್ಲೋರ್ಸ್ ಇದೆ. ಓಕೆನಾ, ಇಂಟು 4 ಯೂನಿಟ್ಸ್ 40 ಹೌಸಸ್ ಇದ್ದಾವೆ. ಮತ್ತು ಫೆಸಿಲಿಟೀಸ್ ಏನೇನಿದೆ ಅಂತ ಇಲ್ಲಿ ನೋಡ್ಬೋದು. ವಾಟರ್ ಸಪ್ಲೈ, ಫೈರ್ ಸೇಫ್ಟಿ ಸಿಸ್ಟಮ್ಸ್ ಆಗಿರ್ಬೋದು, ಲಿಫ್ಟ್ ಆಗಿರ್ಬೋದು, ಪವರ್ ಬ್ಯಾಕಪ್ ಆಗಿರ್ಬೋದು, ಎವ್ರಿಥಿಂಗ್ ತುಂಬಾ ಚೆನ್ನಾಗಿದೆ. ಮತ್ತು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಈ ಒಂದು ಬಿಗ್ ಅಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿ ರೀಸನು ಭಾಳ ಟೈಟ್ ಆಗಿರುತ್ತೆ. ಮತ್ತು ಅಷ್ಟೇ ಒಂದು ಗೇಟ್ ಎಂಟ್ರಿ ಅವೆಲ್ಲ ಬಿಡೋದು ಭಾಳ ಕಷ್ಟ ಇದೆ, ಒಂದು ಟೈಟ್ ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು. ಮತ್ತು ಕಮ್ಯುನಿಟಿ ಲೈಫ್ ಯಾವ ರೀತಿ ಇರುತ್ತೆ, ಆಪರ್ಚುನಿಟಿ ಟು ಬಿಲ್ಡ್ ಸೋಷಿಯಲ್ ರಿಲೇಷನ್ಶಿಪ್ ವಿತ್ ನೈಬರ್ಸ್, ಎಲ್ಲ ರೀತಿಯ ಒಂದು ಇವರು ಬಂದು ಸೇರ್ಕೊಂಡಿದ್ದಾರೆ ಸ್ನೇಹಿತರೆ ಈ ಒಂದು ಅಪಾರ್ಟ್ಮೆಂಟ್ಗೆ. ಮತ್ತು ಮೇಂಟೆನೆನ್ಸ್ ಅಷ್ಟೇ ಒಂದು ಶುದ್ಧವಾಗಿ ಮಾಡ್ತಾರೆ, ರೆಗ್ಯುಲರ್ ಆಗಿ ಕಸ ಗುಡಿಸ್ತಕ್ಕಂಥ ಒಂದು ಕೆಲಸದಾಳುಗಳು ಸಹ ಇದ್ದಾರೆ ಈ ಒಂದು ಅಪಾರ್ಟ್ಮೆಂಟಲ್ಲಿ ಅಂತ ಹೇಳ್ಬೋದು. ನೋಡಿ, ತಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ಯಾಕೆಂದರೆ ನಾನು ಕಮೆಂಟ್ಸ್ಗಳನ್ನ ನೋಡ್ತಾ ಇರ್ತೀನಿ, ಆದರೆ ರಿಪ್ಲೈ ಮಾಡೋದಕ್ಕೆ ಟೈಮ್ ಆಗಲ್ಲ ಅಷ್ಟೇ. ಓಕೆ, ಬಾಯ್.